ಈ ವರ್ಷ ಈ ರೀತಿಯಾಗಿ ನಾವು ವ್ಯಾಲೆಂಟೈನ್ಸ್ ಡೇ ಆಚರಿಸ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಸೊ ಏನೇ ವ್ಯಾಲೆಂಟೈನ್ಸ್ ಡೇ ಆಗಿರ್ಲಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಒಂದ್ ದಿನ ಅನ್ಕೊಬಹುದು. ಸೊ ಯಾವಾಗ್ಲೂ ಸ್ಕೂಲ್ ಕಳ್ಸು, ಆಫೀಸ್ಗೆ ಹೋಗು ಅಥವಾ ಮಕ್ಳಿಗೆ ಅಡ್ಗೆ ಮಾಡು, ತಿನ್ಸು ಇದೇ ಆಗೋಗುತ್ತೆ. ನಮಗೂ ಸ್ವಲ್ಪ ಬ್ರೇಕ್ ಸಿಕ್ದಂಗೆ ಆಗುತ್ತೆ. ಸೊ ಮನೇಲೆಲ್ಲ ಅಡ್ಗೆ ಮಾಡೋದ್ ಬಿಟ್ಟು ವೆರೈಟಿ ಆಗಿ ತಿನ್ನಕ್ ಹೋಗೋಣ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ, ಜೊತೆಲಿ ಕುತ್ಕೊಂಡು ಮಾತಾಡೋಣ ಈ ಬಿಸಿ ಲೈಫು ಮತ್ತೆ ಶೆಡ್ಯೂಲ್ ಅಲ್ಲಿ. ಸೊ ನಮ್ಗೆ ಆಗಿ ಒಂದು ಟೈಮ್ ಕೊಡೋಣ ಅಂತ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ನಾನು ನನ್ನ ಮಗನ್ಗೆ ಮತ್ತೆ ಅವ್ರ ಅಪ್ಪಗೆ ಇಬ್ರಿಗೂ ಗಿಫ್ಟ್ ತಗೊಂಡಿದ್ದೆ. ಸೊ ನನ್ನ ಮಗ ಈಗ ಸ್ವಲ್ಪ ಎಲ್ಲ ಗೊತ್ತಾಗೋದ್ರಿಂದ ಅಮ್ಮ ನನಗೆ ಎಲ್ಲಿ ಗಿಫ್ಟ್ ಅಂತ ಕೇಳ್ತಾನೆ. ಸೊ ಅದಕ್ಕೆ ಇಬ್ರಿಗೂ ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು ಇಬ್ರಿಗೂ ಗಿಫ್ಟ್ ತಗೊಂಡು ಸೊ ಹೋಗಿದ್ವಿ. ಸೊ ಅಲ್ಲಿ ನನ್ನ ಮಗ ಅಂತೂ ಡ್ಯಾನ್ಸ್ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ. ಅದು ಯಾವ ತರ ಇದೆ ಏನು ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಚ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಸೊ ನಮ್ಮ ಯಜಮಾನ್ರು ವ್ಯಾಲೆಂಟೈನ್ಸ್ ಡೇಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಯಾರೇ ಇದೀವಿ ಅಂದ್ರೆ ಇಲ್ಲಿ ನಾನು, ನನ್ನ ಮಗ ಮತ್ತೆ ಅವರಪ್ಪ ಗಾಡಿ ಓಡಿಸ್ತಾ ಇದ್ದಾರೆ. ಇವಾಗ ನಾವು ಹೊರಟಿದೀವಿ. ಆಕ್ಚುಲಿ ನಮ್ಗೆ ಅಲ್ಲಿ ಟೇಬಲ್ ಬುಕ್ ಆಗಿರೋದು 6:30ಗೆ. ಸೊ ನಾವಿವಾಗ 6:20 ಈಗ ಟೈಮು. ಸೊ ಹೋಗ್ತಾ ಇದೀವಿ. ನಾವೀಗ ನಾಗರಬಾವಿಯಲ್ಲಿರುವಂತಹ ಸುಖ ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ. ಸೊ ನೈಟ್ ಡಿನ್ನರ್ಗೆ ಹೋಗೋಣ ಅಂತ ಪ್ಲಾನ್ ಹಾಕೊಂಡು ಹೋಗ್ತಾ ಇದೀವಿ. ನಾವು 6:30ಗೆ ಆಕ್ಚುಲಿ ಬುಕ್ ಆಗಿದ್ದು. ಸೊ ಅಲ್ಲಿ ಹೋಗೋಷ್ಟಕ್ಕೆ ತುಂಬಾ ಟ್ರಾಫಿಕ್ ಇತ್ತು, ರಶ್ ಆಗೋಗಿತ್ತು. ಸೊ ತುಂಬಾ ಜನ, ನೀವೇ ನೋಡ್ತಾ ಇದ್ರೆ ಸುತ್ತಮುತ್ತ ತುಂಬಾ ಜನ ಇದ್ದಾರೆ. ಆಕ್ಚುಲಿ ಇಲ್ಲಿ ಬುಕ್ ಆಗಿದ್ರೆ ಮಾತ್ರ ಒಳಗಡೆ ಬಿಡೋದು. ನಾವೇ ಜಸ್ಟ್ ಬುಕ್ ಮಾಡ್ಕೊಬೇಕು, ಏನು ಕಾಸೇನು ಕಟ್ಟಂಗಿಲ್ಲ. ಜಸ್ಟ್ ಬುಕ್ ಮಾಡ್ಕೊಂಡು ಎಷ್ಟು ಜನ ಬರ್ತಾ ಇದೀವಿ ಅಂತ ಬುಕ್ ಮಾಡಿದ್ರೆ ಇಲ್ಲಿ ಬುಕ್ ಆಗಿರುತ್ತೆ. ಸೊ ಬುಕ್ ಮಾಡಿತ್ತು. ಈಗ ನಾವು ಒಳಗಡೆ ಹೋಗ್ತಾ ಇದ್ವಿ. ಸೊ ಒಳಗಡೆ ಹೋದಾಗಂತೂ ತುಂಬಾ ಚೆನ್ನಾಗಿದೆ. ನಮ್ಮ ಬೆಂಗಳೂರಲ್ಲಿ ಈ ತರ ಇದೆಯಾ ಅನ್ಸುತ್ತೆ. ನಾವೆಲ್ಲೋ ಬೇರೆ ಕಡೆ ಬಂದಿರೋ ತರ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಳಗಡೆ ಬರ್ತಾ ಇದ್ದಂಗೆ ನನ್ನ ಮಗನ್ಗೆ ಬಲೂನ್ ಕಾಣಿಸ್ಬಿಡ್ತು. ಸೊ ನನಗೆ ಬಲೂನ್ ಬೇಕು ಅಂತ ಅದನ್ನ ತಗೊಳೋರ್ಗು ಬಿಟ್ಟಿಲ್ಲ. ಅದನ್ನ ತಗೊಂಡು ಸೊ ಹಾಗೆ ಒಳಗಡೆ ಬರ್ತಾ ಇದೀವಿ. ಇಲ್ಲಿ ನಾವ್ ಎಷ್ಟು ಜನ ಅಂತಂದ್ರೆ ಅಷ್ಟು ಜನಕ್ಕೆ ಸೀಟ್ ಬುಕ್ ಆಗಿರುತ್ತೆ. ಸೊ ಮೊದ್ಲೇ ನಾವು ಬುಕ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಒಳಗಡೆ ಅಂತೂ ನೀರಲ್ಲೇ ಕುತ್ಕೊಂಡು ಊಟ ಮಾಡೋ ತರ, ನಿಮ್ಗೆ ಯಾವ ಸೀಟ್ ಬೇಕೋ ಅದನ್ನ ಬುಕ್ ಮಾಡ್ಕೊಬಹುದು. ಸೊ ನೋಡಿ ಇಲ್ಲಿ ಕುತ್ಕೊಂಡಿದಾರಲ್ಲ, ಈ ತರ ಎಲ್ಲ ಇರುತ್ತೆ. ನಮ್ಗೆ ಈ ಸೀಟ್ ಆಕ್ಚುಲಿ ಬುಕ್ ಆಗಿತ್ತು. ಸೊ ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ QR ಕೋಡ್ ನೋಡಿ ಈ ತರ ಕೊಟ್ಟಿರ್ತಾರಲ್ಲ, KGI ಅಂತ ಕೊಟ್ಟಿರ್ತಾರೆ. ಸೊ ಅಲ್ಲೇ QR ಕೋಡ್ ಕೊಟ್ಟಿರ್ತಾರೆ. ಆ QR ಕೋಡ್ ನ ಸ್ಕ್ಯಾನ್ ಮಾಡಿ ನಮ್ಗೆ ಯಾವ ಊಟ ಬೇಕೋ ತರಿಸ್ಕೊಬಹುದು. ನಿಮ್ಗೆ ಏನ್ ಯಾವ ತರದ್ ಬೇಕು ಅಂತ ಅನ್ಬಿಟ್ಟು ಇಲ್ಲೇ ನೋಡ್ಬಿಟ್ಟು ಈ ಆಪ್ ಇರುತ್ತೆ. ಆ ಆಪ್ ಅಲ್ಲಿ ಸುಖ ಆಪ್ ಅಲ್ಲೇ ಡೈರೆಕ್ಟ್ ಓಪನ್ ಆಗುತ್ತೆ. ಅದಕ್ಕೆ ನಾವು ಇದ್ ಬೇಕು ಅದ್ ಬೇಕು ಅಂತ ಸೆಲೆಕ್ಟ್ ಮಾಡಿದ್ರೆ ಸಾಕು, ಆರ್ಡರ್ ಇದಾಗುತ್ತೆ. ಆರ್ಡರ್ ತಗೊಂತಾರೆ. ಆರ್ಡರ್ ತಗೊಂಡು ಅವ್ರು ಆಟೋಮೆಟಿಕ್ ಆಗಿ ನಮ್ಮ ಟೇಬಲ್ಗೆ ತಂದು ಕೊಡ್ತಾರೆ. ಸೊ ನೋಡಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಯಜಮಾನ್ರು ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್. ಇಲ್ಲಿ ಬೆಂಗಳೂರಲ್ಲಿ ಎಲ್ಲೂ ಇರ್ಲಿಲ್ಲ. ಆಕ್ಚುಲಿ ಬೇರೆ ಬೇರೆ ದೇಶದಲ್ಲಿ ಹೋದಾಗ ಇತ್ತು ಈ ತರ ಕಾನ್ಸೆಪ್ಟ್. ಸೊ ಈಗ ಇಲ್ಲೂ ಬಂದಿರೋದು ಒಂಥರ ಖುಷಿ ಆಯ್ತು, ಡಿಫ್ರೆಂಟ್ ಆಗಿದೆ ಅಂತ. ಸೊ ಆಲ್ರೆಡಿ ವ್ಯಾಲೆಂಟೈನ್ಸ್ ಡೇ ಅಂತೂ ತುಂಬಾ ಜನ ಬುಕ್ ಆಗಿತ್ತು. ಎಲ್ಲ ಯಾವ ಟೇಬಲ್ ಖಾಲಿನೇ ಇರ್ಲಿಲ್ಲ. ಸೊ ತುಂಬಾ ಜನ ಇದ್ರು. ನಾವು 6:30 ಇದ್ದು 7 ಗಂಟೆ ಆಗೋಯ್ತು ನಾವು ಬರೋಷ್ಟೊತ್ತಿಗೆ. ಇಷ್ಟು ಜನ ಇದ್ರು. ಸೊ ನನ್ನ ಮಗ ಅಂತೂ ಬಲೂನ್ ಹಿಡ್ಕೊಂಡು ನೋಡಿ ಹೆಂಗಾಡ್ತಾ ಇದ್ದಾನೆ. ಹಾಗೆ ನಮ್ಮ ಯಜಮಾನ್ರು ರೋಸ್ ಸಿಕ್ಕಿಲ್ಲ ಅಂತ ಇದ್ರು. ಕಡೆಗೂ ರೋಸ್ ಸಿಕ್ತು. ಸೊ ರೋಸ್ ಕೊಟ್ಬಿಟ್ಟು ಖುಷಿ ಆದ್ರು ಅವರುನು. ಅವ್ನು ನನ್ನ ಮಗ ನನ್ಗೆ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಸೊ ಇವಾಗ ಏನೇ ಮಾಡಿದ್ರು ಅವನು ನನಗೆ ಅಂತ ಕೇಳೋಷ್ಟು ಆಗ್ಬಿಟ್ಟಿದ್ದಾನೆ. ಹಾಗೆ ಇಲ್ಲಿ ನಾವು ಸ್ಪ್ರೈಟ್ ಮತ್ತೆ ಕೇಕು, ಬರ್ಗರ್ ಬುಕ್ ಮಾಡಿದ್ವಿ. ಸೊ ಬರ್ಗರ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಫಸ್ಟ್ ಒಂದು ಬುಕ್ ಮಾಡೋಣ, ಚೆನ್ನಾಗಿದ್ರೆ ಆಮೇಲೆ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಬೇಗ ಸ್ಪ್ರೈಟ್ ಅಂತೂ ಬಂದ್ಬಿಡ್ತು, ಬೇಗ ಮಾಡ್ಕೊಟ್ಬಿಟ್ರು. ಅದೇನು ಐಸ್ ಕ್ಯೂಬ್ಸ್ ಹಾಕಿ ಒಂದು ಲೆಮನ್ ಹಾಕಿದ್ರೆ ಆಯ್ತು. ಗುಲಾಬ್ ಜಾಮೂನ್ ಚೀಸ್ ಕೇಕ್ ಹೇಗಿದೆ ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಅದನ್ನ ತರಿಸ್ಕೊಂಡ್ವಿ. ಚೆನ್ನಾಗಿತ್ತು ಆಕ್ಚುಲಿ. ಗುಲಾಬ್ ಜಾಮೂನ್ ಚೀಸ್ ಕೇಕ್ ಚೆನ್ನಾಗಿತ್ತು. ಸೊ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಇದ್ರ ಮೇಲೆ. ಸೊ ಮೇನ್ ಡೆಕೋರೇಷನ್ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟು ಅಷ್ಟೇ, ಟೇಸ್ಟ್ ವೈಸು ಚೆನ್ನಾಗಿತ್ತು. ಸೊ ನನ್ನ ಮಗ ಅಲ್ಲಿ ಚಾಕ್ಲೇಟ್ ಇರುತ್ತಲ್ಲ, ಚಾಕ್ಲೇಟ್ ಎಲ್ಲ ಫಸ್ಟ್ ಎತ್ಕೊಂಡು ತಿಂತಾ ಇದ್ದ. ಮಕ್ಳಿಗಂತೂ ಈ ತರ ಡಿಫ್ರೆಂಟ್ ಆಗಿರೋದು ನೋಡ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದು ವೆರೈಟಿ ಆಗಿರೋದು ಮನೇಲಿ ನೋಡಿ ಊಟ ಮಾಡಿಸ್ಬೇಕು ಮನೇಲಾದ್ರೆ. ಇಲ್ಲಿ ನೋಡಿ ತಿಂತಾರೆ ಅಲ್ವಾ, ಮನೇಲಿ ಊಟ ಮಾಡಿಸ್ಬೇಕು. ಹಾಗೆ ಚೀಸ್ ಕೇಕ್ ತಿಂತಾ ಇದ್ದಂಗೆ ಬರ್ಗರು ಬಂತು. ಸೊ ಬರ್ಗರ್ ಜೊತೆ ಫ್ರೆಂಚ್ ಫ್ರೈಸು, ಈ ರೀತಿಯಾಗಿ ಸಾಸು ಈ ರೀತಿಯಾಗಿ ಕೊಡ್ತಾರೆ. ಸೊ ಬರ್ಗರು ತಿಂದಾಗ ತುಂಬಾ ತಿಕ್ಕಾಗಿದೆ, ತುಂಬಾ ಟೇಸ್ಟಿ ಆಗಿತ್ತು ಬರ್ಗರು. ಸೊ ವೆಜ್ ಬರ್ಗರ್ ತಗೊಂಡಿದ್ದು ನಾವು ಇಲ್ಲಿ. ಬರ್ಗರ್ ಅಂತೂ ಬರ್ತು. ಸ್ಟಾಪಿಂಗ್ ಮಾಡ್ತಿದ್ದಾರೆ. ಯಾರಿಗೆ ಅಂದ್ರೆ ಎರಡು ಗಿಫ್ಟ್ ತಂದಿದ್ದೀನಿ.
ಪಪ್ಪಾಗೆ ಓಕೆನಾ ಬಾಯ್ ಕಾಣ್ಬಾ ಅಲ್ಲಿ ಎರಡು ಗಿಫ್ಟ್ ತಂದಿದ್ದೀನಿ ನಾನು ಈ ಥರ ಗಿಫ್ಟ್ ತಂದ್ಕೊಡ್ತೀನಿ ಅಂತ ಅವ್ರು ಗೆಸ್ಸು ಮಾಡಿರಲಿಲ್ಲ. ಸೊ ಪಾಪ ಸರ್ಪ್ರೈಸ್ ಆಗಿ ಪಾಪ ಅವರು ಏನು ತೊಗೊಂಬಂದಿರಲಿಲ್ಲ, ಗಿಫ್ಟು ಏನು ಪ್ಲಾನ್ ಆಗಿರಲಿಲ್ಲ. ಸೊ ಹೊರಗಡೆ ಹೋಗೋದೇ ಸಡನ್ನಾಗಿ ಆ್ಯಕ್ಚುಲಿ ಫಿಕ್ಸ್ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಈಗ ಗಿಫ್ಟ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ಏನು ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಇದೆ. ನನಗೆ ಅವ್ರಿಗೆ ಏನು ಬೇಕು ಅಂತ ಅನ್ಸಿತ್ತು, ಅಂದರೆ ಅವ್ರು ಏನು ಇಷ್ಟಪಟ್ಟಿರೋ ತೊಗೊಬೇಕು ಅಂತ ಅದನ್ನೇ ತೊಗೊಂಬಂದು ಕೊಟ್ಟಿದ್ದೀನಿ. ಇನ್ಸ್ಟಾ 360ಗೆ ಒಂದು ಮೋಲ್ಡ್ ಬೇಕಾಗಿತ್ತು. ಅವರು ಗಾಡಿ ಫಿಕ್ಸ್ ಮಾಡ್ಕೊಂಡು ವ್ಲಾಗ್ ಮಾಡಬೇಕು ಅನ್ನೋ ಥರ ಆಸೆ ಇತ್ತು ಪಾಪ ಅವ್ರಿಗೆ. ಸೊ ಬ್ಯಾಗ್ ಹಾಕೊಂಡು ತಗೊಂಡು ಅದು ಸೈಡ್ಗೆ ಹೋಗ್ತಾ ಇತ್ತಂತೆ, ಸೈಡಲ್ಲಿ ಮಾತ್ರ ಬರ್ತಾ ಇತ್ತು. ಅದು ಚೆನ್ನಾಗಿಲ್ಲ, ಬೇಡ, ನಾನು ತೊಗೊಬೇಕು ಅಂತ ಅನ್ಕೊಂಡೇ ಇದ್ರು. ಇಷ್ಟು ದಿನ ಆದರೂ ತೊಗೊಳಕ್ಕಾಗ್ತಾ ಇಲ್ಲ, ಕಾರ್ಟಲ್ಲೇ ಹಾಕಿ ಹಂಗೆ ಇದ್ರು. ಅದಕ್ಕೋಸ್ಕರ ನಾನು ತೊಗೊಡ್ತೀನಿ, ಅವ್ರಿಗೆ ಏನಾದರೂ ಯೂಸ್ ಆಗೋ ಥರನೇ ತೊಗೊಂಡದನ್ನ ಮನೇಲಿಡೋದು ಎಲ್ಲ ನಂಗೆ ಇಷ್ಟ ಆಗಲ್ಲ. ಸೊ ಏನಾದ್ರು ತೊಗೊಂಡ್ರೆ ಅವ್ರು ಯೂಸ್ ಮಾಡಬೇಕು, ಆ ಥರದ್ದೇ ತೊಗೊಡ್ಬೇಕು ಅಂತ ಅಂದ್ಬಿಟ್ಟು ಲಾಸ್ಟಾಗಿ ಡಿಸೈಡ್ ಮಾಡಿಬಿಟ್ಟು ಈ ರೀತಿಯಾದಂಥ 360 ಕ್ಯಾಮ್ರದು ಗಾಡಿಗೆ ಹಾಕ್ಕೊಂಡು ಹೋಗೋವಂತಹ ಮೋಲ್ಡ್ ತೊಗೊಟ್ಟೆ. ಸೊ ಗಾಡಿಗೂ ಹಾಕೋಬೋದು, ಈ ಸೈಕಲ್ಲು ಮತ್ತು ಈ ಥರ ಏನು ಬೇಕು ಕಾರ್ಗೂ ಬೇಕಾದ್ರೆ ಹಾಕ್ಕೊಂಡು ಹೋಗ್ಬೋದು, ಆ ಥರದ್ದು ತೊಗೊಂಬಂದು ಕೊಟ್ಟಿದ್ದೀನಿ. ಇನ್ಸ್ಟಾ 360 ಹಾಕೊಳ್ಳೋದಕ್ಕೆ ಥ್ಯಾಂಕ್ ಯು ಬೇಬಿ. ಅವ್ರಿಗಂತೂ ತುಂಬ ಖುಷಿ ಆಯಿತು. ಸೊ ಹಾಗೆ ಇನ್ಸ್ಟಾ 360 ಅನ್ಬಾಕ್ಸಿಂಗ್ ವಿಡಿಯೋನು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಸೊ ಅದನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನಿಮಗೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ಮೋಲ್ಡ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ತುಂಬ ಗಟ್ಟಿ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅವ್ರು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ನನ್ನ ಮಗನ್ಗಂತೂ ನನಗೂ ಒಂದು ಗಿಫ್ಟ್ ತಂದಿದಾರಲ್ಲ ಅಂತ ತುಂಬಾ ಖುಷಿ ಪಡ್ತಾ ಇದ್ದ. ಅದ್ರಲ್ಲಿ ಏನಿದೆ ಅಂತ ನೋಡ್ಬಿಟ್ಟು ಎಷ್ಟು ಖುಷಿ ಪಡ್ತಾನೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಅವ್ನು ರೀಸೆಂಟಾಗಿ 5th ಇಯರ್ ಬರ್ಡೇ ಮಾಡಿದಾಗ ಕ್ಯಾಪ್ಟನ್ ಅಮೆರಿಕದೇ ಬೇಕು ಅಂತ ಹಠ ಮಾಡಿದ್ದ. ಸೊ ಡ್ರೆಸ್ ಎಲ್ಲ ಕ್ಯಾಪ್ಟನ್ ಅಮೆರಿಕದೇ ಹಾಕೊಂಡಿದ್ದ. ಅದು ಅಷ್ಟು ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ಬೇಕಾದ್ರೆ ಚೆಕ್ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇರೋ ಹೋಗಿ ಚೆಕ್ ಮಾಡಿ. ಅದೇ ರೀತಿಯಾಗಿ ಅವನಿಗೆ ವಾಚ್ ಇತ್ತು, ಒಂದು ಬ್ಯಾಂಕಾಕಿಂದ ತೊಗೊಂಬಂದಿದ್ದೆ, ಅದು ಕಿತ್ತೋಗ್ಬಿಡ್ತು ವಾಚು. ಮತ್ತೆ ಇನ್ನೊಂದು ಗಿಫ್ಟ್ ಬಂದಿತ್ತು, ಅದು ಅವನ ಕೈಗೆ ಆಗ್ತಾನೆ ಇಲ್ಲ. ಸೊ ಅದಕ್ಕೆ ವಾಚ್ ಕೊಡ್ಸೋಣ ಅವನಿಗೆ ಅಂತ ಅಂದ್ಬಿಟ್ಟು, ಟಾಯ್ಸ್ ಅಂತೂ ತುಂಬಾ ಇದೆ, ವಾಚ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ವಾಚ್ ತೊಗೊಂಬಂದು ಕೊಟ್ಟೆ. ಕ್ಯಾಪ್ಟನ್ ಅಮೆರಿಕಾ ಅಂದ್ರೆ ತುಂಬಾ ಇಷ್ಟಪಡ್ತಾನೆ. ಸೊ ಅದಕ್ಕೋಸ್ಕರ ಕ್ಯಾಪ್ಟನ್ ಅಮೆರಿಕಾ ವಾಚ್ ತೊಗೊಂಬಂದು ಕೊಟ್ಟೆ. ಸೊ ತುಂಬಾ ಖುಷಿಯಿಂದ ಮುತ್ತೆಲ್ಲ ಕೊಡ್ತೀನಿ ನನಗೆ. ತುಂಬಾ ಖುಷಿ ಆಗ್ಬಿಟ್ರೆ ಎಲ್ಲಾದ್ರೂ ಪರವಾಗಿಲ್ಲ ಒಂದು ಮುತ್ತು ಕೊಡ್ಬೇಕು ಅವನಿಗೆ. ಸೊ ತುಂಬಾ ಇಷ್ಟಪಟ್ಟ. ಅದು ಲೈಟ್ ಬರ್ತಾ ಇದೆ, ಇನ್ನೂ ಖುಷಿ ಅಂದ್ರೆ ಖುಷಿ ಅವನಿಗೆ. ಹಾಗೆ ನಮ್ಮನೆಯವರು ತುಂಬಾ ಖುಷಿ ಪಟ್ರು. ಆದ್ರೆ ನಿಮ್ಗೇನು ನಂಗೆ ಗಿಫ್ಟ್ ತಂದಿಲ್ಲ ಅಂತ ಇದ್ರು. ಪರವಾಗಿಲ್ಲ ಬಿಡಿ, ಅದ್ರಲ್ಲಿ ಏನಿದೆ ಅಂತ ಇದ್ದೆ. ಸೊ ನೀವಿಬ್ರು ಇರೋದೇ ಒಂದು ಗಿಫ್ಟ್, ನನಗೆ ಏನು ಬೇಡ ಪರವಾಗಿಲ್ಲ ಅಂತ ಇದ್ದೆ. ಸೊ ಅವ್ರು ಸ್ವಲ್ಪ ಬೇಜಾರು ಮಾಡ್ಕೊತಾ ಇದ್ರು. ಹಾಗೆ ಬರ್ಗರ್ ಬಂತು. ಸೊ ಇನ್ನೊಂದು ಬರ್ಗರ್ ಹೇಳಿದ್ನಲ್ಲ ಆಗ್ಲೇ ಒಂದು ತೊಗೊಂಡಿದ್ವಿ ಅಂತ, ಆ ಬರ್ಗರ್ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಇನ್ನೊಂದು ಬರ್ಗರ್ ಬುಕ್ ಮಾಡಿದ್ವಿ, ಅಲ್ಲೇ ಆರ್ಡರ್ ಮಾಡಿದ್ವಿ. ಸೊ ಬರ್ಗರು ಬಂತು. ಸೊ ನನಗೆ ಹೊಟ್ಟೆನೆ ತುಂಬೋಯ್ತು. ಒಂದು ಬರ್ಗರ್ ತಿಂದಿದ ತಕ್ಷಣ, ಒಂದು ಅಲ್ಲ ಹಾಫ್ ತಿಂದಿದ ತಕ್ಷಣ ಹೊಟ್ಟೆ ತುಂಬೋಯ್ತು. ತುಂಬಾ ಸ್ಟಫಿಂಗ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಟೇಸ್ಟು. ಮತ್ತೆ ಒಂದು ತಿನ್ನೋಷ್ಟೊತ್ತಿಗೆ ಹೊಟ್ಟೆ ತುಂಬೋಗುತ್ತೆ, ಒಂದು ಬೇಡ, ನಮಗಂತೂ ಅರ್ಧ ತಿನ್ನೋಷ್ಟೊತ್ತಿಗೆ ಹೊಟ್ಟೆ ತುಂಬೋಯ್ತು ನನಗೆ. ಸೊ ನನಗೆ ಸಾಕು, ನೀವೇ ತಿನ್ಕೊಳ್ಳಿ ಅಂತಂದೆ. ಸೊ ಅವರು ಬರ್ಗರ್ನ ತಿಂತಾ ಇದ್ದಾರೆ. ಹಾಗೆ ಬರ್ಗರ್ ತಿಂದಾದ್ಮೇಲೆ ಸ್ವಲ್ಪ ಸ್ಪ್ರೈಟ್ ಕುಡೀರಿ ಅಂತ ಅಂದ್ಬಿಟ್ಟು ಸ್ಪ್ರೈಟು ಒಂದು ಬುಕ್ ಮಾಡಿಸ್ತೀವಿ. ವಾಚ್ದಂತೂ ಖುಷಿನೋ ಖುಷಿ. ಒಂದ್ಸರಿ ತೆಗಿಯೋದು, ಬಿಚ್ಚೋದು, ಅಮ್ಮ ಚೆನ್ನಾಗಿದ್ಯಮ್ಮ ಅಂತ ಅನ್ನೋದು, ಬಂದು ಮುತ್ಕೊಡೋದು. ಸೊ ಎಷ್ಟು ಖುಷಿ ಪಡ್ತಾರೆ. ಈ ಖುಷಿನ ನನಗೆ ಬೇಕಾಗಿತ್ತು ಆ್ಯಕ್ಚುಲಿ. ಹಾಗೆ ಬಿಲ್ ಎಷ್ಟಾಯಿತು ಅಂತಂದರೆ, 1251 ರೂಪಾಯಿ ಆಯಿತು. 2 ಬರ್ಗರು ಮತ್ತು ಗುಲಾಬ್ ಜಾಮೂನ್ದು ಚೀಸ್ ಕೇಕ್ ತೊಗೊಂಡ್ರಲ್ಲ ಅದು, ಮತ್ತು ಸ್ಪ್ರೈಟ್ 2 ತೊಗೊಂಡ್ವಿ ಆ್ಯಕ್ಚುಲಿ. ಸೊ ಅದು ಇನ್ನೂ ಇಲ್ಲಿ ಬಿಲ್ ಆಗಿಲ್ಲ, ನೆಕ್ಸ್ಟ್ ಬಿಲ್ ಬರುತ್ತೆ. ಸೊ ನಾವು ಬೇಕಾದರೆ ಇಲ್ಲೂ ಪೇ ಮಾಡ್ಬೋದು, ಇಲ್ಲಾಂದರೆ ಆನ್ಲೈನಲ್ಲಿ ಬೇಕಾದರೂ ಪೇ ಮಾಡ್ಬೋದು.
ಸೊ ನಮಗೆ ಬಿಲ್ ಕೇಳಿದ್ರೆ ಅವರೇ ತಂದು ಕೊಡ್ತಾರೆ, ಇಲ್ಲ ಅಂದ್ರೆ ಆನ್ಲೈನ್ ಬೇಕಾದ್ರೂ ನಾವು ಆರಾಮಾಗಿ ಪೇ ಮಾಡ್ಕೊಬಹುದು. ಇನ್ನೇನು ಬಿಲ್ ಪೇ ಮಾಡೋಣ ಅನ್ನೋಷ್ಟೊತ್ತಿಗೆ ಸ್ಪ್ರೈಟ್ ನಾವು ಬುಕ್ ಮಾಡಿದ್ವಲ್ಲ ಅದು ಬಂತು. ಸೊ ಸರಿ ಆಯ್ತು, ಸ್ಪ್ರೈಟ್ ನ ಕುಡಿದ್ಬೇಡ, ಬರ್ಗರ್ ತಿಂದಾದ್ಮೇಲೆ ಅದು ಡೈಜೆಷನ್ ಆಗಲ್ಲ ಬೇಗ, ಸೊ ಅದಕ್ಕೋಸ್ಕರ ಸ್ಪ್ರೈಟ್ ಕುಡಿದ್ರೆ ಸ್ವಲ್ಪ ಬೇಗ ಡೈಜೆಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಕುಡಿತಾ ಇದ್ದಾರೆ. ಸೊ ನನ್ನ ಮಗ ಸ್ಪ್ರೈಟು ಈ ಥರದ್ದೆಲ್ಲ ಇಷ್ಟಪಡ್ತಾನೆ, ಅವ್ನು ಬಂದು ಕುಡಿತಾ ಇದ್ದ. ಸೊ ನೋಡಿ ಈ ರೀತಿಯಾಗಿ ಒಂದೊಂದ್ ಕಡೆ ಒಂಥರ ತುಂಬಾ ಜನ ಕುತ್ಕೊಬಹುದು. ಈ ರೀತಿಯಾಗಿ ಮಧ್ಯದಲ್ಲಿ ನೀರಲ್ಲಿ ಮಧ್ಯದಲ್ಲೂ ಇದೆ ಜಾಗ, ಅಲ್ಲೂ ಕುತ್ಕೊಂಡ್ಬಂದು ತಿನ್ಬೋದು. ಮತ್ತೆ ಸೈಡಲ್ಲೂ ಅಷ್ಟೇ ಜಾಗ ಇದೆ, ಅಲ್ಲೂ ಅಷ್ಟೇ ಎಲ್ಲಾ ಕಡೆ ಸೀಟ್ಸ್ ಮಾಡಿದ್ದಾರೆ. ತುಂಬಾ ದೊಡ್ಡದು, ಆಕ್ಚುಲಿ ತುಂಬಾ ದೊಡ್ಡದಾಗಿದೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಅಷ್ಟು ದೊಡ್ಡದಾಗಿದೆ. ನಾನು ಫುಲ್ಲು ತೋರಿಸ್ತೀನಿ ಯಾವ ತರ ಇದೆ, ಸುಖ ಟೂರೇ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ನನ್ನ ಮಗ ಅಲ್ಲಿ ಡ್ಯಾನ್ಸ್ ಆಡ್ತಾ ಇದ್ರಲ್ಲ, ಅಲ್ಲೋಗ್ಬೇಕು ಅಂತ ಕೇಳ್ತಾ ಇದ್ದ. ಸೊ ಇದು ಅಷ್ಟೇ, ತುಂಬಾ ಒಂದು 5-6 ಜನ 9 ಜನ 10 ಜನ ಬಂದ್ರೆ ಈ ರೀತಿಯಾಗಿ ಛತ್ರಿ ತರ ಇದೆ, ಇಲ್ಲಿ ಕೆಳಗಡೆ ಕುತ್ಕೊಂಡು ಊಟ ಮಾಡ್ಬೋದು. ತುಂಬಾ ದೊಡ್ಡ ಫ್ಯಾಮಿಲಿ ಇದ್ರೆ ಮತ್ತೆ ನೀರಲ್ಲಿ ಕುತ್ಕೊಂಡು ಮಾಡೋ ತರನು ಮಾಡಬಹುದು. ಆಲ್ರೆಡಿ ನಾವು ಬುಕ್ ಮಾಡಿರ್ತೀವಲ್ಲ ಆಗ ಸೀಟು ಅಂತ ಬುಕ್ ಆಗಿರಲ್ಲ. ಸೊ ಇಲ್ಲಿ ಬಂದ್ಮೇಲೆ ಅವರು ಸೀಟ್ ಕೊಡ್ತಾರೆ, ಯಾವ ಸೀಟು ಏನು ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಂಡು, ಯಾವ ಸೀಟ್ ಅವೈಲಬಿಲಿಟಿ ಇದೆ ಅಂತ ನೋಡ್ಕೊಂಡು ಕೊಡ್ತಾರೆ. ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಎಲ್ಲಾ ಸೀಟು ಆಲ್ಮೋಸ್ಟ್ ಬುಕ್ ಆಗಿತ್ತು. ಸೊ ನಾವು ಹೋಗಿದ 6 ಗಂಟೆ, ಅಷ್ಟೊಂದೇನು ಇನ್ನು ಊಟ ಟೈಮ್ ಆಗಿರ್ಲಿಲ್ಲ, ಇನ್ನು ಅಷ್ಟು ಜನ ಬಂದಿರ್ಲಿಲ್ಲ. ಸೊ ನಾವು 9 ಗಂಟೆಗೆ ಹೋಗುವಾಗ ಇನ್ನು ತುಂಬಾ ಜನ ಬರ್ತಾ ಇದ್ರು ಆಕ್ಚುಲಿ. ಸೊ ಹಾಗೆ ನಮ್ಗೆ ಇಲ್ಲಿ ಫೋಟೋ ಶೂಟು ಮಾಡ್ತಾರೆ. ಸೊ ಫೋಟೋ ಇಡ್ಸ್ಕೊಬೇಕಾದ್ರೆ ಫೋಟೋನು ಇಡ್ಸ್ಕೊಬಹುದು. 150 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಫೋಟೋಗೆ. ನೀವು ಯಾವ ಕಡೆ ಬೇಕಾದ್ರೂ ಆ ಕಡೆ ಕುತ್ಕೊಂಡು ಫೋಟೋ ಇಡಿಸ್ಕೊಬಹುದು. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ, ನೀರ್ ಮಧ್ಯೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಸೊ ಈ ತರ ನೇಚರ್ ಎಂಜಾಯ್ ಮಾಡಕ್ಕೆ ಆ ತರ ಎಲ್ಲ ತುಂಬಾ ಚೆನ್ನಾಗಿದೆ, ಒಂಥರ ತುಂಬಾ ಚೆನ್ನಾಗಿದೆ. ಒಂದ್ಸತಿ ಹೋಗ್ಲೇಬೇಕು, ನೀವು ಒಂದ್ಸತಿ ಹೋಗಿ, ತುಂಬಾ ಚೆನ್ನಾಗಿದೆ, ನಿಮ್ಗೂ ಎಕ್ಸ್ಪೀರಿಯನ್ಸ್ ಇಷ್ಟ ಆಗುತ್ತೆ. ಸೊ ನೋಡಿ, ನಾವು ಫೋಟೋ ಇಡಿಸಿದ್ವಿ, 2 ಫೋಟೋಕ್ಕೆ 300 ರೂಪಾಯಿ ಚಾರ್ಜ್ ಮಾಡಿದ್ರು. ಸೊ ಅವರೇ ಅಲ್ಲೇ ಪ್ರಿಂಟ್ ಔಟ್ ಹಾಕಿ ಈ ರೀತಿಯಾಗಿ ತಗೊಂಬಂದು ಕೊಡ್ತಾರೆ. ಒಂದು 5-10 ನಿಮಿಷ ಕಾಯಿದ್ರೆ ಸಾಕು. ಸೊ ನಾವು ಹಾಗೆ ಫೋಟೋ ಇಸ್ಕೊಂಡು ಫುಲ್ ನೋಡ್ಕೊಂಬರೋಣ, ಸುಖ ಎಲ್ಲ ಮೇಲೆ ಎಲ್ಲ ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು ಮೇಲೆ ಹೋಗ್ತಾ ಇದೀವಿ ಈಗ. ಸೊ ನಮ್ಗೆ ಕೆಳಗಡೆ ಇದ್ದ ಸೀಟು, ಈಗ ಮೇಲೆ ಬಂದಿದೀವಿ. ಇಲ್ಲಿ ಸ್ವಲ್ಪ ಬಾರ್ ತರ ಇರುತ್ತೆ, ಅಂದ್ರೆ ಬಾರು ಇಲ್ಲಿ ಕುಡಿಯೋದು ಆ ತರ ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ಬಾರ್ ತರ ಸ್ವಲ್ಪ ಸೆಟಪ್ ಮಾಡಿದ್ದಾರೆ. ಸೊ ಇದು ಅಷ್ಟೇ, ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ತುಂಬಾ ಬಲೂನ್ಸ್ ಎಲ್ಲ ಕಟ್ಟಿ ಚೆನ್ನಾಗಿ ಮಾಡಿದ್ದಾರೆ. ಕೆಳಗಡೆ ನೋಡಿ ನಮ್ಮ ಸೀಟ್ ಇಲ್ಲಿತ್ತಲ್ಲ, ಅದು ಈ ರೀತಿಯಾಗಿ ಕಾಣುತ್ತೆ ನಮ್ಗೆ. ಸೊ ಮೇಲಿಂದ ನೋಡ್ರೆ ತುಂಬಾ ಚೆನ್ನಾಗಿದೆ. ಫೋಟೋ ಇಲ್ಲಿ ಇಡ್ಸ್ಕೊಬೇಕಾಗಿತ್ತು ಅಂತ ನಮ್ಗೆ ಅನ್ಸ್ತು. ಸೊ ಆಲ್ರೆಡಿ ಫೋಟೋ ಇಡಿಸ್ಬಿಟ್ಟಿದ್ರಲ್ಲ, ಇನ್ನೇನ್ ಮಾಡೋದು ಬಿಡು ಅಂತ ಸುಮ್ಮನೆ ಆದ್ವಿ. ಸೊ ನೋಡಿ, ಮೇಲೆಗಡೆಯಿಂದ ಈ ರೀತಿಯಾಗಿ ಕಾಣ್ತಾ ಇದೆ. ಸೊ ತುಂಬಾ ಚೆನ್ನಾಗಿದೆ. ನಾನು ಹೋಗಿರೋ ರೆಸಾರ್ಟ್ ಮತ್ತೆ ಹೋಟೆಲ್ಸ್ ಅಲ್ಲಿ ಇದಂತೂ ತುಂಬಾ ಇಷ್ಟ ಆಯ್ತು, ಒಂಥರ ಯುನಿಕ್ ಆಗಿ ಕಟ್ಟಿದ್ದಾರೆ. ಸೊ ನೀವು ಒಂದ್ಸತಿ ಹೋಗಿ, ಚೆನ್ನಾಗಿರುತ್ತೆ. ಒಂದ್ಸತಿ ಹೋಗಿ ನೋಡಿದ್ರೆ ಎಲ್ಲ ಚೆನ್ನಾಗಿರುತ್ತಲ್ಲ, ಎಂಜಾಯ್ ಮಾಡ್ಬೇಕು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೂ ಇನ್ನು ಬಾಂಡಿಂಗ್ ಚೆನ್ನಾಗುತ್ತೆ, ಮತ್ತೆ ಒಂಥರ ಖುಷಿ ಆಗುತ್ತೆ. ಸೊ ಇಲ್ಲಿ ನೋಡಿ, ಸುಖ ಅಂತ ಹಾಕಿದ್ದಾರೆ. ಇಲ್ಲೆಲ್ಲ ಒಂದ್ ಸ್ವಲ್ಪ ಫೋಟೋ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಸೊ ನಿಮ್ಗೆಲ್ಲ ತೋರ್ಸೋಣ ಅಂತ ಅಂದ್ಬಿಟ್ಟು. ಹಾಗೆ ಅಲ್ಲಿ ಸಿಂಗರ್ಸ್ ಹಾಡು ಹೇಳ್ತಾ ಇದಾರೆ. ಹಾಗೆ ಟೆರೆಸ್ಗೆ ಹೋಗೋಣ ಅಂತ ಹೋದ್ವಿ. ಟೆರೆಸ್ ಅಲ್ಲಿ ಏನಿದೆ ನೋಡೋಣ ಅಂತ ಅಂದ್ಬಿಟ್ಟು ಫುಲ್ ಮೇಲೆ ಬಂದ್ವಿ. ಸೊ ಫುಲ್ ಮೇಲೆ ಬಂದ್ರೆ ಇನ್ನೂ ಏನು ಸೆಟಪ್ ಮಾಡಿಲ್ಲ, ಇಲ್ಲಿ ಮುಂದೆ ಮಾಡ್ತಾರೆ ಅನ್ಸುತ್ತೆ. ತುಂಬಾ ಜನ ಇದಾರೆ ಆಕ್ಚುಲಿ. ಹಾಗೆ ನಮ್ಮ ಯಜಮಾನ್ರು ಖಾಲಿ ಟೆರೆಸ್ ಏನ್ ನೋಡ್ತೇವೆ, ಬಾ ಹೋಗೋಣ ಕೆಳಗಡೆ, ಬಾ ಹೋಗೋಣ ಅಂತ ಕರ್ಕೊಂಡು ಹೋದ್ರು ಕೆಳಗಡೆ. ಸೊ ಮುಂದೆ ಇಲ್ಲೂ ಸೆಟಪ್ ಮಾಡ್ತಾರೆ ಅನ್ಸುತ್ತೆ. ನೋಡಿ, ಇಲ್ಲಿ ಅಡಿಗೆ ಎಲ್ಲ ಮಾಡ್ಕೊಳೋದು ಇಲ್ಲೇ ಮಾಡ್ಕೊಂಡು ನಮ್ಗೆ ಟೇಬಲ್ಗೆ ಬರುತ್ತೆ ಊಟ ಎಲ್ಲ. ನನ್ ಮಗನ್ಗೆ ಫೇವ್ರೇಟ್ ಆದ ಪ್ಲೇಸ್ ಅಂದ್ರೆ ಇದೆ. ಸೊ ಡ್ಯಾನ್ಸ್ ಆಡ್ಬೇಕು ಅಂತ ತುಂಬಾ ಕೇಳ್ತಾ ಇದ್ದ. ಸೊ ಡ್ಯಾನ್ಸ್ ಅಂತ ಅವ್ರು ಆಡ್ತಾ ಇದ್ರಲ್ಲ, ಅಲ್ಲಿ ಬಂದಿದ್ದಾಗ ನೋಡ್ಕೊಂಡು ಖುಷಿಯಿಂದ ಕುಣಿತಾ ಇದ್ದ. ಸೊ ಇಲ್ಲಿ ನೋಡಿ, ಸೀನರಿ ಹಿಂಗ್ ಕಾಣ್ತಾ ಇದೆ. ಸೊ ತುಂಬಾ ಚೆನ್ನಾಗಿ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಇವನಂತೂ ತುಂಬಾ ಖುಷಿಯಿಂದ ಜೋಶಾಗಿ ಡ್ಯಾನ್ಸ್ ಆಡ್ತಾ ಇದ್ದ. ಸೊ ಇಲ್ಲಿ ಮೇಲ್ ಸಿಂಗರ್ ಫೀಮೇಲ್ ಸಿಂಗರ್ ಇಬ್ರು ಇದ್ರು. ಸೊ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ಕೊಂಡು ನಮ್ಗೆಲ್ಲ ಖುಷಿ ಪಡಿಸ್ತಾ ಇದ್ರು. ಹಾಗೆ ಕಪಲ್ಸ್ ಎಲ್ಲ ಬಂದು ಡ್ಯಾನ್ಸ್ ಆಡಿ ಅಂತ ಕರಿತಾ ಇದ್ರು. ಸೊ ಎಲ್ಲ ಸ್ವಲ್ಪ ಜನ ಹೋಗಿ ಆಡ್ತಾ ಇದ್ರು, ಇನ್ನು ಸ್ವಲ್ಪ ನಾಚ್ಕೊಂಡು ಸೈಡಲ್ಲಿ ಇದ್ವಿ. ಹಾಗೆ ಇಲ್ಲಿ ನೋಡ್ತಾ ಅವರು ನನ್ನ ನೋಡ್ಬಿಟ್ಟು ಸಡನ್ ಆಗಿ ಬಾ ಅಂದ್ರು. ನನ್ಗೆ ಗಾಬರಿನೇ ಆಗೋಯ್ತು, ಇದೇನಪ್ಪ ಹಿಂಗ್ ಕರಿತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಬಾ ಅಂತ ಕರೆದ್ರು. ಸೊ ನೋಡಿ, ನೆಕ್ಸ್ಟ್ ಹಂಗೆ ಕೈ ಎಳ್ಕೊಂತಾರೆ. ಸೊ ನನ್ಗೆ ಇದೇನಪ್ಪ ಹಿಂಗ್ ಹೇಳ್ಕೊಂತಾ ಇದ್ದಾರೆ ಅನ್ಸ್ತು. ಆಮೇಲೆ ಬನ್ನಿ ಅಂತ ಅಂದ್ಬಿಟ್ಟು ಈ ತರ ತಿರ್ಸ್ಕೊಂಡು ಈ ರೀತಿಯಾಗಿ ಡ್ಯಾನ್ಸ್ ಆಡಿಸ್ತಾ ಇದ್ದಾರೆ. ಸೊ ನನ್ಗೂ ಇಷ್ಟ ಡ್ಯಾನ್ಸ್ ಆಡಕ್ಕೆ, ಆಡ್ದೆ ಸ್ವಲ್ಪ ಹೊತ್ತು.
ಸೊ ಅಷ್ಟ್ ಜನ ಇದ್ರು ರೆಕಗ್ನೈಸ್ ಮಾಡಿ ನನಗೆ ಕರೆದ್ರಲ್ಲ ಒಂಥರ ಖುಷಿ ಆಯ್ತು ನನಗೆ. ಸೊ ಚೆನ್ನಾಗಿತ್ತು. ಇದೆಲ್ಲ ಮುಗಿಸ್ಕೊಂಡು ಅಲ್ಲಿ ಲಾಸ್ಟ್ ಅಲ್ಲಿ ಫೋಟೋ ಬೂತ್ ಅಂದಿದೆ, ಅಲ್ಲಿ 200 ರೂಪಾಯಿ ಕೊಟ್ರೆ ಈ ರೀತಿಯಾಗಿ ನಮ್ಮ ಫೋಟೋಗಳು, ಫನ್ನಿ ಫೋಟೋಗಳು ಒಂದು ಸ್ಮಾಲ್ ಸ್ಟ್ರಿಪ್ ಆಗಿ ಬರುತ್ತೆ. ಅದನ್ನ ಫೋಟೋ ಬೂತ್ ಅಲ್ಲಿ ಈ ರೀತಿಯಾಗಿ ಫೋಟೋಸ್ ಇಡ್ಸ್ಕೊಂಡು ನೋಡಿ ನನ್ನ ಮಗ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಒಂದು ಮೆಮೊರಿ ಅಲ್ವಾ, ನಾವ್ ಇಲ್ಲಿ ಬಂದಿದ್ವಿ ಈ ದಿನ ಅಂತ ಅನ್ಬಿಟ್ಟು ಒಂದು ಮೆಮೊರಿ ಅನ್ಬಿಟ್ಟು ಈ ರೀತಿಯಾಗಿ ಫೋಟೋ ಬೂತ್ ಅಲ್ಲಿ ಫೋಟೋ ಎಲ್ಲ ಇಡ್ಸ್ಕೊಂಡು ತುಂಬಾ ಖುಷಿ. ಎಕ್ಸಿಟ್ ಆಗ್ತಾ ಇದೀವಿ. ಎಕ್ಸಿಟ್ ಫ್ರಂಟ್ ಅಲ್ಲಿ ಇರೋದೇ ಈ ತರ ಸುಖ ಅಂತ ಇದೆ. ಇದನ್ನ ನೋಡ್ಕೊಂಡು ಫೋಟೋಸ್ ಎಲ್ಲ ಹೇಗ್ ಬಂದಿದೆ ಅಂತ ನೋಡ್ಕೊಂಡು ಸೊ ಲಾಸ್ಟ್ ಅಲ್ಲಿ ಎಕ್ಸಿಟ್ ಆಗ್ತಾ ಇದ್ವಿ. ಸೊ ಈ ವರ್ಷದ ವ್ಯಾಲೆಂಟೈನ್ಸ್ ಡೇ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಒಂದು ಒಳ್ಳೆ ದಿನ, ತುಂಬಾ ಚೆನ್ನಾಗಿ ಸುಖದಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಸುಖ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ 5 ಔಟ್ ಆಫ್ 5 ಕೊಡ್ತೀನಿ. ಸೊ ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿ ಜೊತೆ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ. ಹಾಗೆ ನಮ್ಮ ಯಜಮಾನರು ನಿಂಗೆ ಏನು ಕೊಡ್ಸಿಲ್ಲ ಅಂತ ಇದ್ರು. ಬರೋವಾಗೆ ನನಗೆ ಒಂದು ಡ್ರೆಸ್ಸು ತಗೊಟ್ರು. ಸೊ ಆ ಡ್ರೆಸ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಯಾವಾಗಲಾದ್ರೂ ಹಾಕೊಂಡು ಹೇಳ್ತೀನಿ ನಮ್ಮ ಯಜಮಾನ ತಗೊಟ್ಟಿದ್ದು ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.